brought to you by Vigard. ಮೋದಿ ಆಗಮನದ ಹೊತ್ತಲ್ಲೇ ಕೈಪಡೆ ಬಿಜೆಪಿ ವಿರುದ್ಧ ಚೊಂಬಾಸ್ತ್ರವನ್ನ ಹೂಡಿದೆ. ನೆನ್ನೆ ಚೊಂಬು ಜಾಹೀರಾತು ಅಸ್ತ್ರ ಹೂಡಿದಂತ ಕೈ ನಾಯಕರು ಇವತ್ತು ಚೊಂಬನ್ನೇ ಹಿಡಿದು ಪ್ರತಿಭಟನೆ ಮಾಡಿದ್ರು. ಇದರ ಜೊತೆಗೆ ಅಚ್ಚೇ ದಿನಗಳಲ್ಲ ದೌರ್ಭಾಗ್ಯದ ದಿನಗಳು ಅಂತ ಇವತ್ತು ಬೆಲೆ ಏರಿಕೆ ಬಾಣವನ್ನ ಬಿಟ್ಟಿದೆ. ಕಾಂಗ್ರೆಸ್ನ ಅಸ್ತ್ರಗಳಿಗೆ ದೋಸ್ತಿಗಳು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಚೊಂಬೋ ಚೊಂಬು ಚೊಂಬೋ ಚೊಂಬು ಕರ್ನಾಟಕಕ್ಕೆ ಚೊಂಬು ಕೊಟ್ಟ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಡೆಸಿದ ಚೊಂಬು ಪ್ರತಿಭಟನೆ. ಸಂಜೆ 5 ಗಂಟೆ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇದೇ ಹೊತ್ತಲ್ಲಿ ಚೊಂಬು ಹಿಡಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೋದಿ ಬೃಹತ್ ರ್ಯಾಲಿಗೆ ವೇದಿಕೆ ಸಿದ್ಧಗೊಂಡಿದೆ. ಇಲ್ಲಿಂದ ಕೂಗಳತೆ ದೂರದಲ್ಲಿರೋ ಮೇಕ್ರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಮೇಕ್ರಿ ಸರ್ಕಲ್ನಲ್ಲಿ ಚೊಂಬು ಹಿಡಿದು ರಸ್ತೆಯಲ್ಲಿ ಮಲಗಿ ಘೋಷಣೆ ಕೂಗಿದ್ರು. ಮಹಿಳಾ ಕಾರ್ಯಕರ್ತೆಯರು ಚೊಂಬು ಹಿಡಿದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಈ ವೇಳೆ ದೊಡ್ಡ ಹೈಡ್ರಾಮವೇ ನಡೆಯಿತು. ಪ್ರತಿಭಟನೆ ನಡೆಸುತ್ತಿದ್ದ ರಣದೀಪ್ ಸುರ್ಜೇವಾಲಾ ಸೇರಿ 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modi ji gives them chombu. ಭಿಕ್ಷೆ ಬೇಡಲು ಚೊಂಬು ಹಿಡಿದು ನಿಂತಿದ್ದಾರೆಂದ ಎಚ್ಡಿಕೆ. ಜೆಡಿಎಸ್ ಕಾರ್ಯಕರ್ತರಿಗೆ ಎಚ್ಡಿಕೆ ಚೊಂಬು ಕೊಟ್ಟಿದ್ದಾರೆಂದ ಪ್ರಿಯಾಂಕ್. ಇನ್ನು ಕಾಂಗ್ರೆಸ್ನ ಚೊಂಬಾಸ್ತ್ರಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ, ಹೀಗಾಗಿ ಚೊಂಬು ಹಿಡಿದು ಭಿಕ್ಷೆ ಬೇಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಚೊಂಬು ಕೊಟ್ಟಿದ್ದಾರೆ ಅಂದ್ರು. ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ. ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ್ನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ. ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ನೋಡಿ, ಈಗ ಪಾಪ ಕುಮಾರಸ್ವಾಮಿಯವರ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ. ಅವ್ರ ಹೋರಾಟ ಅವ್ರ ಅಸ್ತಿತ್ವಕ್ಕೋಸ್ಕರ ಇದೆ. ಅವರೇ ಹೇಳಿದಾರಲ್ಲ, ಈ ಚುನಾವಣೆ ಆದಮೇಲೆ ರಾಜಕೀಯ ಬದಲಾವಣೆ ಭಾಳ ಆಗುತ್ತೆ ಅಂದರೆ ಅವ್ರ ಪಕ್ಷ ವಿಲೀನ ಆಗುತ್ತೆ ಅಥವಾ ಮುಗಿದೋಗುತ್ತೆ ಅಷ್ಟೇ. ಅದಾದಮೇಲೆ ಪಾಪ JDS ಕಾರ್ಯಕರ್ತರಿಗೆ ಅವ್ರು ಕೊಟ್ಟಿರೋದು ಚೊಂಬು. ನಾವು ಕೇಳ್ತಾ ಇರೋದು ಭಾಳ ಸರಳ ಪ್ರಶ್ನೆಗಳಷ್ಟೇ. ನೀವು ನೋಡಿದ್ದೀರ, ನಮ್ಗೆ ಕೊಟ್ಟಿರೋದೇನು ಚೊಂಬು, ಏನಕ್ಕೆ ನಮ್ಗೆ ಚೊಂಬು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು. ಬ್ಯೂರೋ ರಿಪೋರ್ಟ್, TV9. Brought to you by Vigard.